ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಲೇಟೆಸ್ಟ್ ಒಂದು ಅಪ್ಡೇಟ್ ಅದೇನಪ್ಪ ಅಂತಂದರೆ KCT ರಿಸಲ್ಟ್ ಬಗ್ಗೆ ಭಾಳ ಜನ ಕೇಳ್ತಾ ಇದ್ದೀರಿ. ನಾನು ಮೊದಲೇ ಹೇಳಿದ್ದೇನೆ, ಆಲ್ರೆಡಿ ಮಾರ್ಕ್ಸ್ ಎಂಟ್ರಿ ಮಾಡೋದನ್ನು ಡೇಟ್ ಆಗಬೇಕು ಮತ್ತು ಇದಲ್ಲದೆ ಮುಖ್ಯವಾಗಿ ಅಗ್ರಿ ಪ್ರಾಕ್ಟಿಕಲ್ ಪರೀಕ್ಷೆ ಆಗಬೇಕು. ಅದರ ರಿಸಲ್ಟ್ ಆದ ನಂತರ ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ ರಿಸಲ್ಟ್ನ ಯೂಸಲಿ KCT ಉಳಿದಂತಹ ಕೋರ್ಸ್ಗಳ ರ್ಯಾಂಕ್ ಜೊತೆಗೆ ಯೂಸಲಿ ಬಿಡ್ತಾರೆ. ಅಂದರೆ ಇಂಜಿನಿಯರ್ ರ್ಯಾಂಕಿಂಗ್ ಆಗಿರ್ಬೋದು, ಜನರಲ್ ಅಗ್ರಿ ರ್ಯಾಂಕಿಂಗ್ ಆಗಿರ್ಬೋದು ಮತ್ತು ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಆಗಿರ್ಬೋದು, ವೆಟರ್ನರಿ ಆಗಲಿ ಫಾರ್ಮಸಿ ಆಗಲಿ ಎಲ್ಲ ಒಮ್ಮಲ್ಗೆ ಬಿಡ್ತಾನೆ. ಸೊ ಹಾಗಾಗಿ ಅಂದರೆ KCT ರಿಸಲ್ಟ್ ಯಾವಾಗ ಅಂತಂದರೆ ಪ್ರೆಸೆಂಟ್ಲಿ ಸೆಕೆಂಡ್ PUC ಏನು ಎರಡನೇ ಪರೀಕ್ಷೆ ನಡೀತಾ ಇದೆ ನೋಡಿ, ಆ ರಿಸಲ್ಟ್ ಆದ ನಂತರ ಓಕೆ ಅಂದರೆ ಆ ರಿಸಲ್ಟ್ ಬರಬೇಕು. ಆಮೇಲೆ ಪ್ರಾಕ್ಟಿಕಲ್ ಎಕ್ಸಾಮ್ ರಿಸಲ್ಟ್ ಯೂಸಲಿ ಕಳಿಸ್ತಾರೆ, ಅದು ಎಕ್ಸಾಮ್ ಕಂಡಕ್ಟ್ ಮಾಡಿ, ರೈಟ್. ಸೊ ಹಾಗಾಗಿ ಡೇಟ್ನ ಅಫಿಷಿಯಲಿ ಅನೌನ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಇವತ್ತು ನಾಳೆ ಅಂತೀನಿ, ನೀವು ಯೂಸಲಿ ಗೂಗಲ್ನಲ್ಲಿ ನೋಡ್ತಾ ಇದ್ದೀರಾ. ಓಕೆ, ಆ ರೀತಿ ಆಗೋದಿಲ್ಲ, ವೇಟ್ ಮಾಡಿ, ಅಫಿಷಿಯಲಿ ಅನೌನ್ಸ್ಮೆಂಟ್ ಆಗುತ್ತೆ. ಮೊದಲು ಪ್ರಾಕ್ಟಿಕಲ್ ಎಕ್ಸಾಮ್ ಆಗಬೇಕು, ಅದರ ರಿಸಲ್ಟ್ ಶೀಟ್ನ ಕಳಿಸ್ತಾರೆ. ಆಮೇಲೆ ಸೆಕೆಂಡ್ PUC ಏನು ಇವಾಲ್ಯೂಷನ್ ಪ್ರೆಸೆಂಟ್ಗೆ ನಡೀತಾ ಇದೆ ಅದರ ರಿಸಲ್ಟ್ ಬರಬೇಕು. ಸೊ ಅದಾದ ನಂತರವೇ ನಿಮಗೆ ಯಾವಾಗ ರಿಸಲ್ಟ್ ಅಂತ ಅಫಿಷಿಯಲಿ ಅನೌನ್ಸ್ ಮಾಡಿ ಸೊ ರಿಸಲ್ಟ್ ಬಿಡ್ತಾರೆ. ಓಕೆ, ಏನೇ ಅಫಿಷಿಯಲಿ ಅನೌನ್ಸ್ಮೆಂಟ್ ಬಂದಾಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸಲು ಪ್ರಯತ್ನ ಮಾಡ್ತೇನೆ. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತಷ್ಟು ನಮ್ಮ ವಿಡಿಯೋದಲ್ಲಿ ಟೇಕ್ ಕೇರ್, ಬಾಯ್.